ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಸಂಡೇದು ವ್ಲಾಗ್ ಆಗಿತ್ತು ಇದು. ಸಂಡೇ ಸಾಯಂಕಾಲ ಬೋರ್ ಆಗ್ತಾಯಿತ್ತು, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಭೋಗನಂದೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದೆ. ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಫ್ಲೈಟ್ ನೋಡಿದ್ರಿ, ತುಂಬ ಖುಷಿ ಆಯ್ತು ನನಗೆ ಯಾವಾಗಲೂ ಎಕ್ಸೈಟೆಡ್ ಇತ್ತು ಇಷ್ಟು ಹತ್ರದಿಂದ ಫ್ಲೈಟ್ ನೋಡೋಕ್ಕೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ದೂರದಲ್ಲಿ ಫ್ಲೈಟ್ ಹೋಗ್ಬೇಕಾದ್ರೆ ಟಾಟಾ ಮಾಡ್ತಾಯಿದ್ವಿ ನಾವು. ಅದೇ ಮೆಮೊರಿ ಜ್ಞಾಪಕ ಬರುತ್ತೆ. ಸರಿ ಅಂತ ಟೆಂಪಲ್ ಕಡೆ ಹೊರಟ್ವಿ. ಆದರೆ ಬರಿಗಾಲಲ್ಲಿ ಎಷ್ಟೊಂದು ಜನ ನಡ್ಕೊಂಡು ಬರ್ತಾಯಿದ್ರು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಅಲ್ಲಿ ಗಿರಿ ಪ್ರದಕ್ಷಿಣೆ ಇದೆ ಅಂತ. ಫುಲ್ಲು ಕ್ರೌಡ್ ಇರೋದ್ರಿಂದ ನಾವು ದರ್ಶನ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವರು ಸರಿ ಇಶಾ ನೋಡಿಲ್ಲ ಅಲ್ವಾ ನೀನು, ಬಾ ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೇಳಿದ್ರು. ಅಲ್ಲಿಗೆ ಹೋಗೋ ಅಟ್ಮಾಸ್ಫಿಯರೇ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇನ್ನೂ ಪೀಸ್ಫುಲ್ಲಾಗಿದೆ ಅದು ಅಂತ ಹೇಳಿಬಿಟ್ಟು. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದಿದ್ದು. ಅಷ್ಟು ಕ್ರೌಡಲ್ಲೂ ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ ಅಷ್ಟು ಪೀಸ್ಫುಲ್ಲಾಗಿತ್ತು. ಹೊಟ್ಟೆ ಹಸಿತಿತ್ತು, ಒಂಚೂರು ಇಡ್ಲಿ ತಿಂದ್ಕೊಂಡು ಲೇಸರ್ ಶೋ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಅದೇ ಅಲ್ವಾ ಜೀವನ ಅಂದರೆ, ನಾವೇನೋ ಪ್ಲ್ಯಾನ್ ಮಾಡಿರ್ತೀವಿ ಆದರೆ ಏನೋ ಆಗುತ್ತೆ. ಬಟ್ ಅದರಲ್ಲೂ ಬೆಸ್ಟೇ ಇರುತ್ತೆ ದೇವ್ರು ಕೊಡೋದು ಅಂತ ಹೇಳೋಕ್ಕಿದೆ ಸಾಕ್ಷಿ. ಬಟ್ ನನಗಂತೂ ತುಂಬ ಚೆನ್ನಾಗಿತ್ತು. ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ನಿಯರ್ ಬೈ ಇದ್ಕೊಂಡು ಯಾರು ಇಶಾ ಫೌಂಡೇಶನ್ಗೆ ಇನ್ನೂ ವಿಸಿಟ್ ಮಾಡಿಲ್ಲ, ದಯವಿಟ್ಟು ವಿಸಿಟ್ ಮಾಡಿ. ನಿಮಗೇ ಒಂದು ಪೀಸ್ಫುಲ್ನೆಸ್ ಸಿಗುತ್ತೆ. ಲೈಫಲ್ಲಿ ಏನೂ ಆಗುತ್ತಪ್ಪ ಅನ್ನೋ ಯೋಚನೆ ಬಿಟ್ಟು ನೀವು ಅಲ್ಲಿ ಜ್ಞಾನ ಮಾಡಿ ನಿಜವಾಗ್ಲೂ ಒಂದು ಕಂಬ್ಯಾಕ್ ಆಗ್ತೀರಾ ನೀವು ಅಂತ ಹೇಳ್ಬೋದು. ಸರಿ ಅಂತ ಅಲ್ಲಿ ಲೇಸರ್ ಶೋ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಕ್ರೌಡ್ ತುಂಬಾ ಇತ್ತು ಸಂಡೇ ಆಗಿರೋದ್ರಿಂದ, ಬಟ್ ಆದರೂ ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬಂದು ವೆಂಕಟೇಶ್ವರ ಬೇಕ್ರಿ, ನನ್ನ ಆಲ್ ಟೈಮ್ ಫೇಮಸ್ ದಿಲ್ ಪಸಂದ್. ಇಲ್ಲಿ ಯಾವಾಗಲೂ ಚಿಕ್ಕ ವಯಸ್ಸಿಂದ ಅಲ್ಲಿ ತುಂಬ ಫೇಮಸ್ಸು. ನಾನು ಅದಕ್ಕೆ ಅಲ್ಲಿ ಒಂದೆರಡು ರೋಲ್ ದಿಲ್ ಪಸಂದ್ ತೊಗೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ರೀಚ್ ಆದ್ರಿ. ಇದಾಗಿತ್ತು ಸಂಡೇದು ಚಿಕ್ಕ ವ್ಲಾಗ್. ನಮ್ಮ ಪೇಜ್ನ ಇನ್ನೂ ಯಾರ್ಯಾರು ಫಾಲೋ ಮಾಡ್ತಿಲ್ಲ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.